ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಇವತ್ತು ಡೈಲಿ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಡೇ 32 60 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ. ಸೊ ಡೇ 32 ವಿಡಿಯೋ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಹಾಗೆ ಬೆಳಗ್ಗೆಯಿಂದ ಏನೇನೆಲ್ಲ ಮಾಡ್ತಿರೋದನ್ನ ಜಸ್ಟ್ ನಾನು ಕ್ಲಿಪ್ಪಿಂಗ್ ತಗೊಂಡು ಇಟ್ಕೊಂಡಿದ್ದೀನಿ. ಸೊ ಈ ವಿಡಿಯೋಗೆ ಇಂಟ್ರೋ ತಗೊಂಡಿರಲಿಲ್ಲ, ಹಾಗಾಗಿ ಆಫ್ಟರ್ನೂನ್ ಮೇಲೆ ಇವಾಗ ಇಂಟ್ರೋನ ತಗೊಳ್ತಾ ಇದ್ದೀನಿ. ಹಾಗೆ ಬೆಳಗ್ಗೆಯಿಂದ ಏನೇನೆಲ್ಲ ಮಾಡಿದೆ, ಸೊ ಏನು ಫುಡ್ ಇಂಟೇಕ್ ಮಾಡಿದೆ ಎಲ್ಲದನ್ನು ಕ್ಲಿಪ್ಪಿಂಗಲ್ಲಿ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ರೆ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ತುಂಬ ಜನ ಕೇಳ್ತಾ ಇದ್ದೀರಾ, ಸೊ ನೀವು ಡ್ರೆಸ್ ಲಿಂಕ್ ಕೊಡ್ತಾ ಇಲ್ಲ, ಸೊ ನಾನು ಕಮೆಂಟ್ ಹಾಕ್ತಾ ಇದ್ದೀನಿ ನೀವು ಡ್ರೆಸ್ ಲಿಂಕ್ ಕೊಡ್ತಾ ಇಲ್ಲ ಅಂತ. ಸೊ ನಾನು ಹೇಳಿ ನಿಮಗೆ ಪರ್ಟಿಕ್ಯುಲರ್ ಆಗಿ ಒಂದೇ ವಿಡಿಯೋದಲ್ಲಿ ಸೊ ಎಲ್ಲ ಡ್ರೆಸ್ ಲಿಂಕ್ನು ನಿಮಗೆ ಡೇ 31 ವಿಡಿಯೋದಲ್ಲಿ ಶೇರ್ ಮಾಡಿರ್ತೀನಿ. ಸೊ ನೀವು ಅಲ್ಲಿ ಚೆಕ್ ಮಾಡ್ಬೋದು. ಸೊ ನಿಮಗೆ ಅಲ್ಲಿ ವಿಡಿಯೋ ಸಿಕ್ಕಿಲ್ಲ ಅಂದರೆ ನಾನು ಐ ಕಾರ್ಡಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ, ನೀವು ಅಲ್ಲಿ ಚೆಕ್ ಮಾಡ್ಕೊಬೋದು. ಹಾಗೆ ಇನ್ನು ಮುಂದೆ ನಾನು ಯಾವುದಾದ್ರೂ ಹೊಸ ಹೊಸ ಪ್ರಾಡಕ್ಟ್ನ ಯೂಸ್ ಮಾಡಿದರೆ ಖಂಡಿತ ಅದೇ ವಿಡಿಯೋ ಕೆಳಗಡೆ ನಾನು ಲಿಂಕ್ನ ಅಪ್ಲೋಡ್ ಮಾಡಿರ್ತೀನಿ. ಸೊ ನಿಮಗೆ ಈಸಿ ಆಗುತ್ತೆ ಲಿಂಕ್ನ ಫೈಂಡ್ ಔಟ್ ಮಾಡೋದಕ್ಕೆ. ಸೊ ಎನಿವೇ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಆಗಿದೆ, ಜಸ್ಟ್ ಇವಾಗ ಇಂಟ್ರೋ ತಗೊಳ್ತಾ ಇದ್ದೀನಿ ಅಷ್ಟೇ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಹೇಗೆ ಹೋಗುತ್ತೆ ನೋಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆನೂ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಕಮೆಂಟ್ ನೋಡಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಸೊ ನೀವು ಹೇಳ್ತಾ ಇದ್ದೀರ ವಿಡಿಯೋ ಚೆನ್ನಾಗಿ ಬರ್ತಾ ಇದೆ, ಸೊ ವಿಡಿಯೋನ ಅಂದರೆ ಎಲ್ಲಿ ಎಷ್ಟು ಬೇಕು ಅಷ್ಟೇ ಮಾತಾಡ್ತಾ ಇದ್ದೀರಾ, ಸೊ ಚೆನ್ನಾಗಿದೆ ನಿಮ್ಮ ವಿಡಿಯೋ, ಎಲ್ಲೂ ಬೋರ್ ಆಗಲ್ಲ ಅಂತ. ಸೊ ಇದನ್ನೆಲ್ಲ ಕೇಳಿ ನಂಗೆ ನಿಜವಾಗ್ಲೂ ಸಖತ್ತು ಖುಷಿ ಆಗ್ತಾ ಇದೆ. ಸೊ ಹೆಂಗೋ ನನ್ನ ವಿಡಿಯೋನು ಇಷ್ಟಪಡೋರು ಸಿಗ್ತಾ ಅಂದರೆ ನೋಡ್ತಾ ಇದ್ದಾರೆ, ನನ್ನ ವಿಡಿಯೋನ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಅಂತ. ಸೊ ಇದೇ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ಕೊಂಡಿದ್ದೆ. ಸೊ ನನ್ನ ವಿಡಿಯೋಸ್ ಯಾರಿಗೂ ಇಷ್ಟ ಆಗ್ತಾ ಇಲ್ವೇನೋ, ಹಾಗಾಗಿ ಇಷ್ಟೆಲ್ಲ ಕಮ್ಮಿ ವಿಡಿಯೋ ಅಂದರೆ ಕಮ್ಮಿ ವ್ಯೂಸ್ ಬರ್ತಾ ಇದೆ ಅಂತ ಎಲ್ಲ, ಬಟ್ ಗೊತ್ತಿಲ್ಲ. ಸೊ ಇವಾಗಲೂ ಏನು ವ್ಯೂಸ್ ಹೈ ಆಗಿದೆ ಅಂತಲ್ಲ, ಓಕೆ, ಬಟ್ ಅಟ್ಲೀಸ್ಟ್ ನನಗೆ ಇಷ್ಟಪಟ್ಟು ಕಮೆಂಟ್ ಮಾಡೋರು ಸಿಗ್ತಾ ಇದ್ದಾರೆ, ನನ್ನ ವಿಡಿಯೋ ಲೈಕ್ ಮಾಡ್ತಾ ಇದ್ದಾರೆ, ಅದು ನಂಗೆ ಖುಷಿ. ಸೊ ನೋಡೋಣ, ಡೇ ಬೈ ಡೇ ಗ್ರೋ ಆಗೋಣ. ಒಂದೇ ಸಲ ಹೋಗಿದ್ದು ಬೀಳೋದು ಬೇಡ, ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ಅಂದ್ಕೊಂಡು. ಸೊ ಈ ನಿಮ್ಮ ಪ್ರೀತಿಯ ಕಮೆಂಟ್ ನೋಡಿ ನಂಗೆ ತುಂಬ ಖುಷಿ ಆಯಿತು. ಹಾಗೆ ನೀವು ನನ್ನ ವಿಡಿಯೋ ಹೇಗೆ ಅನ್ನಿಸ್ತಾ ಇದೆ ಅಂತ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ನಿಮ್ಮ ಪ್ರೀತಿಯ ಕಮೆಂಟ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಎದ್ದ ತಕ್ಷಣ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಸೊ ABC ಜ್ಯೂಸ್ ಕ್ಯೂಬ್ಸ್ ಏನು ಮಾಡ್ಕೊಂಡಿದ್ದೆ, ಸೊ ಅದನ್ನೇ ತೊಗೊಂಡೆ. ಸೊ ಒಳ್ಳೆ ಡಿಟಾಕ್ಸ್ ಡ್ರಿಂಕ್ ಆಗುತ್ತೆ ಅಂತಲೇ ಹೇಳ್ಬೋದು ಬೆಳಗ್ಗೆನೇ. ಹಾಗೆಯೇ ಇದನ್ನು ಕುಡಿಯೋದ್ರಿಂದ ಫುಲ್ಲು ರಿಫ್ರೆಶಿಂಗ್ ಅನಿಸುತ್ತೆ. ಹಾಗೆ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದು ವೆಯ್ಟ್ ಲಾಸ್ಗಲ್ದೇ ನಮ್ಮ ಸ್ಕಿನ್ ಹೆಲ್ತ್ಗಾಗಿರ್ಬೋದು, ಹೇರ್ ಹೆಲ್ತ್ಗಾಗಿರ್ಬೋದು, ಇಮ್ಯುನಿಟಿ ಬೂಸ್ಟಿಗಾಗಿರ್ಬೋದು, ಇದೆಲ್ಲದಕ್ಕೂ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಇದನ್ನು ಕುಡಿಯೋದಕ್ಕೂ ಅಷ್ಟೇ ಟೇಸ್ಟಿ ಆಗಿರುತ್ತೆ. ಸೊ ಇದಕ್ಕೆ ನಾನು ಆಲ್ರೆಡಿ ಇದನ್ನು ಹೇಗೆ ಮಾಡಿದೆ ಅಂತ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ, ನೀವು ಚೆಕ್ ಮಾಡ್ಬೋದು. ಸೊ ಹಾಗೆ ರಫಾಗಿ ಹೇಳ್ತೀನಿ, ನಾನು ಇದಕ್ಕೆ ಬೀಟ್ರೂಟು ಹಾಗೆ ಕ್ಯಾರೆಟು, ಆಮ್ಲ, ಹಾಗೆಯೇ ಕರಿಬೇವು, ಸೊ ಶುಂಠಿ ಇದನ್ನೆಲ್ಲ ಹಾಕಿ ಮಾಡ್ಕೊಂಡಿರೋದು. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನನಗೆ ಒನ್ ಆಫ್ ದ ಬೆಸ್ಟ್ ಡ್ರಿಂಕ್ ಅಂತಲೇ ಹೇಳ್ಬೋದು. ನನಗೆ ABC ಜ್ಯೂಸ್ ತುಂಬಾ ಇಷ್ಟ ಆಗುತ್ತೆ. ಎಸ್ಪೆಷಲಿ ಈ ಥರ ಕ್ಯೂಬ್ಸ್ನ ಮಾಡಿಕೊಂಡು ಅದನ್ನು ಬಿಸಿನೀರು ಒಳಗಡೆ ಹಾಕ್ಕೊಂಡು ಕುಡಿಯೋದ್ರಿಂದ ಒಂಥರ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಬೆಳಗ್ಗೆನೇ ಒಂದು ರಿಫ್ರೆಶಿಂಗ್, ಹಾಗೆಯೇ ಎನರ್ಜೆಟಿಕ್ ಆಗಿರುತ್ತೆ. ನಿಮ್ಮ ಡೇ ಕೂಡ ಸೂಪರಾಗಿ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಬೆಳಗ್ಗೆ ಎದ್ದ ತಕ್ಷಣ ಒಂದು ಒಳ್ಳೆಯ ಅಭ್ಯಾಸ. ಸೊ ನಿಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನು ಮಾಡೋದ್ರಿಂದ ಆ ಡೇ ಫುಲ್ ರಿಫ್ರೆಶಿಂಗ್ ಆಗಿರುತ್ತೆ. ಸೊ ಅದಾದಮೇಲೆ ನಾನು ಇದನ್ನು ಕುಟ್ಕೊಂಡು ಸೊ ಇವತ್ತು ಜಾಗಿಂಗ್ ಕೂಡ ಹೋಗಿದ್ದೆ. ಸೊ ಇವತ್ತು ಕೂಡ ಅಷ್ಟೇ 6K ಸ್ಟೆಪ್ನ ಕಂಪ್ಲೀಟ್ ಮಾಡಿ ಅದಾದಮೇಲೆ ಸ್ವಲ್ಪ ಕಾರ್ಡಿಯೋ ಮಾಡಿಬಿಟ್ಟು ಬಂದೆ. ಸೊ ಮನೆಗೆ ಬಂದ ತಕ್ಷಣ ಇವತ್ತು ಬ್ರೇಕ್ಫಾಸ್ಟಿಗೆ ಸೊ ನಾನು ಚೇಪೆಕಾಯಿ ತೊಗೊಬಂದಿದ್ದೆ. ಚೇಪೆಕಾಯಿ ಮನೇಲಿದ್ದರೆ ನನಗೆ ಹೆವಿ ಟೆಂಪ್ಟ್ ಆಗ್ತಾ ಇರುತ್ತೆ. ಹಾಗಾಗಿ ಬೆಳಗ್ಗೆನೇ ಇವತ್ತು ಬ್ರೇಕ್ಫಾಸ್ಟಿಗೆ ಚೇಪೆಕಾಯಿ ಮತ್ತು ಆರೆಂಜ್, ಸೊ ಇದಕ್ಕೆ ಸ್ವಲ್ಪ ಉಪ್ಪು, ಖಾರ, ಪೆಪ್ಪರು, ಲೆಮನ್ ಎಲ್ಲ ಹಾಕ್ಕೊಂಡು ತಿಂದೆ. ನಂಗೆ ಸಖತ್ ಇಷ್ಟ ಆಗುತ್ತೆ ಇದು ಕಾಂಬಿನೇಷನ್. ಇದೆರಡು ಕಾಂಬಿನೇಷನ್ನು ಒಟ್ಟಿಗೆ ಉಪ್ಪು ಖಾರ ಹಾಕ್ಕೊಂಡು ತಿನ್ಬೇಕಾದ್ರೆ ಆ ಟೇಸ್ಟೇ ಸಖತ್ತಾಗಿರುತ್ತೆ. ಇದಾಗಿತ್ತು ಇವತ್ತಿನ ಬ್ರೇಕ್ಫಾಸ್ಟ್. ಎಲ್ಲ ಹೋಗ್ತಿದ್ಯಾ ಬಸ್ಸು? ಯಾರ ಜೊತೆ ಹೋಗ್ತಾ ಇದೆಯಾ? ಹೌದಾ, ಯಾವ ದೇವಸ್ಥಾನ ಬಸ್ಸು? ಗೊತ್ತಿಲ್ಲ. ಹೌದಾ, ಅವನು ಹೇಳ್ತಾ ಇದ್ದ ವಿಕೆಟ್ ದೇವಸ್ಥಾನ ಅಂತ. ನೀನ್ ಯಾಕೆ ಮಾಸ್ಕ್ ಹಾಕೊಂಡಿದ್ಯಾ? ಬೇಡ, ಕಿತ್ತಾಕೋ. ಎಲ್ಲ ಅಲ್ಲಿ ತೋರಿಸು, 2 ಮುರಿದೋದ್ವಾ? ಎಲ್ಲ ಕೈಯಲ್ಲಿ ಮುಟ್ಕೊಂಡು ಅಲ್ಲೂ ಕೂಡ ಹುಟ್ಟಲ್ಲ. ತೋರ್ಸು ಹಿಂಗೆ ಮಾಡು.
5 ವರ್ಷಕ್ಕೆ ಅಲ್ಲು ಉದುರಿಸ್ಕೊಂತ ಇದೆಯಾ? ಹುಟ್ಟಲ್ಲ ಹೋಗು ನಿನ್ಗಷ್ಟೇ. ಕ್ಯೂಟಿಗೆ 7 ಇಯರ್ಸ್ ಆದ್ಮೇಲೆ ಅಮ್ಮ ಬಿದ್ದಿರೋದು. ನಿನ್ ತರಾನೇ 5 ಇಯರ್ಸ್ಗೆ ಬಿದ್ದಿಲ್ಲ ಅಲ್ಲೆಲ್ಲ. ಜಾಸ್ತಿ ಗೊತ್ತಾ? ಹೌದಾ? ಕೈಯೆಲ್ಲ ನೋಡಿ ಇಲ್ಲಿ ಸ್ಕೆಚ್ ಪೆನ್ ಎಲ್ಲ ರಾತ್ರಿ ಚೆನ್ನಾಗಿ ಬಳ್ಕೊಂಡಿದ್ದಾನೆ. ಕೈಗೆ ಸ್ನಾನ ಮಾಡಿಸಿದ್ರು ಹೋಗಿಲ್ಲ. ಏನಾದ್ರೂ ಒಂದು ತೀಟೆ ಮಾಡಿಲ್ಲ ಅಂದ್ರೆ ಅವನಿಗೆ ಸಮಾಧಾನ ಇರಲ್ಲ. ನೋ ಪಿಂಕ್ ಅಲ್ಲ, ಅದು ಬ್ಲೂ. ಬ್ಲೂ ಸುಮ್ಮನೆರಪ್ಪ. ಬಾಸರದ್ದು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ಮುಂದೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಅವ್ರ ಅತ್ತೆ ಮನೆಯಲ್ಲಿ. ಅಪ್ಪ ಜೂಮಲ್ಲಿ ಹೋದ್ರೆ ಭಯ ಪಡ್ತಾರೆ. ಬಾರೋ ಸುಮ್ಮನೆ ಹಂಗೆಲ್ಲ ಮಾಡಬಾರ್ದು. ಸ್ವಲ್ಪ ಇಟ್ಕೊಟ್ಬಿಟ್ರೆ ಫುಲ್ ಒಬ್ಬೊಬಿಡ್ತಾನೆ ಮೇಲಕ್ಕೆ. ನಾನು ಒಳಸ್ಕೋತೀವಿ ಇವಾಗ. ಸೊ ಮುಂದೆ ಅವ್ರು ದೇವಸ್ಥಾನಕ್ಕೆ ಹೋಗ್ತಾರೆ. ಹಾಗಾಗಿ ಬಾಸರದ್ದೇ ಎಲ್ಲ ರೆಡಿ ಆಗಿದ್ದಾರೆ. ಕ್ಯೂಟಿ ಸ್ಕೂಲ್ಗೆ ಹೋಗಿದ್ದಾರೆ. ಸೊ ಇವತ್ತು ಇವ್ರಿಗೆ ಸ್ಟಡಿ ಹಾಲಿಡೇಲಿ ಊರು ಸುತ್ತಾರೆ ಇವರು. ಅಲ್ಲರದ್ದು ಅವ್ರ ಮೇಡಮ್ ಓದ್ಕೊಳಕ್ಕೆ ರಜೆ ಕೊಟ್ಟಿದ್ರೆ ಇವ್ರು ದೇವಸ್ಥಾನಗಳು ಸುತ್ಕೊಂಡಿದ್ದಾರೆ. ಇದರಿಂದ ಬಂತು ಹುಳ ಜೇನು ಹುಳ. ಬಾಯ್ ಬಾಸು, ಬಾಯ್. ಸೊ ಮಕ್ಕಳೆಲ್ಲ ಹೊರಟಾದ್ಮೇಲೆ ಅದಾದ್ಮೇಲೆ ನಾನು ಇವಾಗ ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೆ. ಸೊ ಇವತ್ತು ಸೋಯಾ ಪಲಾವ್ ಮಾಡೋಣ ಅಂದ್ಕೊಂಡು. ಸೊ ಇವು ಹೇಗಿದ್ರು ಪ್ರೋಟೀನು ನನಗೆ ಫುಲ್ಫಿಲ್ ಆಗುತ್ತೆ, ಹಾಗೆ ಪಲಾವ್ ತಿಂದು ಫೀಲು ಬರುತ್ತಲ್ವ. ಸೊ ಪಲಾವ್ ತಿನ್ಬೇಕು ಅನ್ನಿಸ್ತಾಯಿತ್ತು. ಹಾಗಾಗಿ ಇವತ್ತು ಸೋಯಾ ಪಲಾವ್ನ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸೊ ಬಿರಿಯಾನಿ ಸ್ಪೈಸಸ್ ಎಲ್ಲ ಹಾಕ್ಕೊಂಡಿದ್ದೀನಿ. ಚಕ್ಕೆ, ಲವಂಗ ಆಗಿರ್ಬೋದು, ಮರಾಠಿ ಮೊಗ್ಗು, ಸ್ಟಾರ್ ಹೂವು, ಹಾಗೆಯೇ ಪಲಾವ್ ಎಲೆ, ಕಸ್ತೂರಿ ಮೇಥಿ. ಸೊ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ 2 ದಪ್ಪ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ. ಸೊ ಅದನ್ನು ಕೂಡ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಬೇಕು. ಸೊ ಅವಾಗ ಬಿರಿಯಾನಿ ಟೇಸ್ಟ್ ಅವ್ರ ಪಲಾವ್ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆಯೇ ಮೆಂತ್ಯ ಸೊಪ್ಪು ಸ್ವಲ್ಪ ಇತ್ತು. ಸೊ ಮೆಂತ್ಯ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡೆ. ಮೆಂತ್ಯ ಸೊಪ್ಪು ಬಿರಿಯಾನಿಗಾಗಿರ್ಬೋದು, ಪಲಾವ್ಗಾಗಿರ್ಬೋದು ಹಾಕೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ. ಹಾಗೆಯೇ ಟೇಸ್ಟು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಮೆಂತ್ಯ ಸೊಪ್ಪು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಳಿ. ತುಪ್ಪ ಎಣ್ಣೆ ಏನು ಹಾಕಿರ್ತೀರ ಅದರಲ್ಲೇ ಚೆನ್ನಾಗಿ ಫ್ರೈ ಆಗಲಿ. ಸೊ ಇದು ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಕಟ್ ಮಾಡಿರೋ ಅಂಥ ಟೊಮೊಟೊನ ಹಾಕ್ಕೊತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜ್ನ ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೆ. ಸೊ ಅದನ್ನು ಹಾಕ್ಕೊಂಡು ಇದ್ರ ಜೊತೆ ಎಲ್ಲ ನಾವು ಪ್ರತಿ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗೋದ್ರಿಂದ ಸೊ ನಾವು ಬಿರಿಯಾನಿ ಮಾಡಲಿ, ಪಲಾವ್ ಮಾಡಲಿ, ಏನೇ ರೈಸ್ ಐಟಮ್ ಮಾಡಿದಾಗ್ಲೂ ಸೊ ಈ ಥರ ಫ್ರೈ ಮಾಡಿಕೊಂಡು ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅದ್ರ ಟೇಸ್ಟು. ಸೊ ಅರ್ಜೆಂಟಾಗಿ ಹಿಂದೆ ಹಾಕಿ ಮಾಡಿದ್ರು ಟೇಸ್ಟ್ ನೋಡಿ. ಈ ಥರ ಎಲ್ಲ ಪ್ರತಿಯೊಂದನ್ನು ಫ್ರೈ ಮಾಡಿ ನೋಡಿ, ಆವಾಗ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂತ. ಅದಾದಮೇಲೆ ನಾನಿಲ್ಲಿ ಸೊ 5 ನಿಮಿಷ ಬಿಸಿ ನೀರಲ್ಲಿ ಹಾಕಿ ಅದನ್ನು ಚೆನ್ನಾಗಿ ಹಿಂಡ್ಬಿಟ್ಟು ನೀರೆಲ್ಲ ತೆಗೆದು ಸೊ 1 ಕಪ್ಪಷ್ಟು ಸೋಯಾನ ಹಾಕ್ಕೊಂಡಿದ್ದೀನಿ. ಸೋಯಾನು ಸ್ವಲ್ಪ ಚಿಕ್ಕ ಸೋಯಾ ತೊಗೊಂಡಿದ್ದೀನಿ. ಇದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ದಪ್ಪ ಸೋಯಾ ಇರುತ್ತಲ್ಲ ಅದನ್ನೇನು ತೊಗೊಳಕ್ಕೆ ಹೋಗಬೇಡಿ, ಅದು ಮಸಾಲ ಅಷ್ಟು ಒಳಗಡೆ ಎಲ್ಲ ಹಿಡಿಯಲ್ಲ ಮತ್ತು ನಿಮಗೆ ಅದು ಟೇಸ್ಟ್ ಅನಿಸಲ್ಲ ತಿನ್ನೋದಕ್ಕೆ. ಬಟ್ ಇದು ಚಿಕ್ಕಿರೋದು ತುಂಬ ಚೆನ್ನಾಗಿರುತ್ತೆ. ಮಸಾಲೆ ಎಲ್ಲ ನೀಟಾಗಿ ಒಳಗಡೆ ಹಿಡಿಯುತ್ತೆ. ಹಾಗೆಯೇ ನೀವು ರೆಸಿಪಿ ಬೇರೆ ಎಲ್ಲ ಟ್ರೈ ಮಾಡೋಕ್ಕೂ ಇದು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಪಲಾವ್ಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1.5 ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಾಗೆಯೇ 1 ಇಂಚು ಅಷ್ಟು ಶುಂಠಿ ತೊಗೊಂಡಿದ್ದೀನಿ. ಹಾಗೆ ಒಂದು 4 ಹಸಿರು ಮೆಣಸಿನ್ಕಾಯಿ, ಸೊ ಸ್ವಲ್ಪ ಚಕ್ಕೆ, ಲವಂಗ, ಸೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ, ಪುದೀನ ಸೊಪ್ಪು ಅದಕ್ಕಿಂತ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಈ ಥರ ರುಬ್ಕೊಂಡು ಇವಾಗ ಸೋಯಾ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆಗಿರೋ ಸೋಯಾಕ್ಕೆ ಸೊ ಇದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ತೊಳೆದ್ಬಿಟ್ಟು ನೀರು ಹಾಕ್ಕೊಂಡು ನೀಟಾಗಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಸೊ ನಾವು ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀವಲ್ವ, ಸೊ ಅದ್ರದ್ದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಸೊ ನೀರೆಲ್ಲ ಸ್ವಲ್ಪ ಜಾಸ್ತಿ ಹಾಕೋಬಿಡಿ, ಒಂದು ಚೂರಷ್ಟೇ ಜಾರ್ ತೊಳೆದಿರೋ ನೀರು ಹಾಕಿದರೆ ಸಾಕು. ಸೊ ಇವಾಗ ನೀಟಾಗಿ ಚೆನ್ನಾಗಿ ಆ ಸೋಯಾಗೆಲ್ಲ ನೀಟಾಗಿ ಮಸಾಲೆ ಎಲ್ಲ ಇಟ್ಕೊಳ್ಳುತ್ತೆ. ಸೊ ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ಮೇಲೆ ಏನು ಮಸಾಲೆ ಹಾಕ್ತೀರಾ ಅದನ್ನು ಹಾಕ್ಬೋದು. ನಾನಿಲ್ಲಿ ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೊತಾ ಇದ್ದೀನಿ, ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ನು ಕೂಡ ಹಾಕ್ಕೊತಾ ಇದ್ದೀನಿ. ಸೊ ಎರಡೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕೆಂದರೆ ಹಸಿರು ಮೆಣಸಿನ್ಕಾಯಿ ಒಂದು 2-3 ಹಾಕಿದ್ದೆ ಅಷ್ಟೇ. ಹಾಗಾಗಿ ಚಿಲ್ಲಿ ಪೌಡರ್ನ ನಾನು ಈ ಪಲಾವ್ಗೆ ಎಷ್ಟು ಖಾರ ಬೇಕೋ ಅದಕ್ಕೆ ತಕ್ಕನಾಗಿ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾನಿಲ್ಲಿ 2 ಲೋಟ ಅಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ. ಅಕ್ಕಿನ ತೊಳೆದು 1-2 ನಿಮಿಷದ ಮುಂಚೆನೇ ಇಟ್ಟಿದ್ದೆ. ಸೊ ಅಕ್ಕಿ ಹಾಕ್ಕೊಂಡು ನೀಟಾಗಿ ಮಸಾಲ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ನೀವು
ನೀರು ಕಾಯಿಸ್ಬಿಟ್ಟು ಬೇಕಾದರೂ ಹಾಕೋಬೋದು, ಇಲ್ಲ ಬೇಗ ಆಗಬೇಕು ಅಂದರೆ ಇದೇ ಥರ ಬೇಕಾದರೂ ಮಾಡ್ಕೋಬೋದು. ಸೊ ಇವಾಗ ಮಸಾಲೆ ಎಲ್ಲ ನೀಟಾಗಿ ಅಕ್ಕಿ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಅವಾಗ ನೀಟಾಗಿ ಆ ಅನ್ನಕ್ಕೆಲ್ಲ ಮಸಾಲ ಚೆನ್ನಾಗಿ ಕೂಡ ಹಿಡಿಯುತ್ತೆ. ಸೊ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ 1 ಕಪ್ ಲೋಟಕ್ಕೆ 2 ಕಪ್ಪು ನೀರಷ್ಟು ಹಾಕ್ಕೊಂಡು, ಸೊ 1:2 ಥರ 4 ಲೋಟ ನೀರನ್ನ ಹಾಕ್ಕೊಂಡಿದ್ದೀನಿ. ಸೊ ನೀರಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೈಸ್ನ. ಸೊ ಈ ಪಲಾವ್ನ ನೀವು ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬ ರಿಚ್ ಆಗಿರುತ್ತೆ ಟೇಸ್ಟ್ ಕೂಡ. ಒಂದು ವೆಯ್ಟ್ ಲಾಸಲ್ಲೂ ಕೂಡ ತಿನ್ಬೋದು. ಸೊ ತಿನ್ಬೇಕಾದ್ರೆ ಏನಂದರೆ ಸ್ವಲ್ಪ ಎಣ್ಣೆನ ಕಮ್ಮಿ ಹಾಕ್ಕೊಳ್ಳಿ. ಸೊ ಅಷ್ಟೇ. ಸೊ ನಾನು ಇಲ್ಲಿ ಮನೆಯವ್ರಿಗೆಲ್ಲ ಮಾಡ್ತಿರೋದನ್ನ ಮಾಮೂಲಿ ಮನೇಲಿ ಹೇಗೆ ಮಾಡ್ತೀನೋ ಹಾಗೆ ಮಾಡಿದ್ದೀನಿ. ಅದಾದಮೇಲೆ ಸಾಲ್ಟ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ 1 ವಿಸಿಲ್ ಇಲ್ಲ 2 ವಿಸಿಲ್, ಒಂದೊಂದು ಕುಕ್ಕರ್ ಒಂದೊಂದು ಥರ ಇರುತ್ತೆ. ಒಂದು ಕುಕ್ಕರ್ ಒಂದೇ ವಿಸಿಲ್ಗೆ ರೈಸ್ ಆಗಿರುತ್ತೆ, ಬಟ್ ಒಂದೊಂದು ಕುಕ್ಕರಲ್ಲಿ 2 ವಿಸಿಲ್ ಬೇಕಾಗುತ್ತೆ. ನಾನಿಲ್ಲಿ ಇದಕ್ಕೆ 2 ವಿಸಿಲ್ ತೊಗೊಂಡಿದ್ದೀನಿ. ಸೊ 2 ವಿಸಿಲ್ ಬಂದಿದೆ. ಇವಾಗ ನಮ್ಮದು ಸೋಯಾ ಪಲಾವ್, ಸೋಯಾ ಬಿರಿಯಾನಿ ಅಂತ ಹೇಳ್ಬೋದು, ರೆಡಿ ಆಗಿದೆ. ಸೇಮ್ ಬಿರಿಯಾನಿ ಥರ ಘಮ ಘಮ ಅಂತ ಸ್ಮೆಲ್ ಬರ್ತದೆ. ಮತ್ತು ಎಷ್ಟು ಚೆನ್ನಾಗಾಗಿದೆ ಗೊತ್ತಾ. ಸೊ ಸೇಮ್ ನಿಮಗೆ ಬಿರಿಯಾನಿಗೆ ಏನು ಮಸಾಲ ಹಾಕ್ತೀವಿ ಸೇಮ್ ಮಸಾಲಾನೇ ಇದಕ್ಕೂ ಹಾಕಿರೋದು. ಸೊ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಸೊ ಒಂದು ಪ್ರೋಟೀನ್ ರಿಚ್ ಪಲಾವ್ ಅಂತಾನೆ ಹೇಳ್ಬೋದು. ಸೋಯಾದಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ, ಹಾಗಾಗಿ ಸೊ ಈ ತರ ಪಲಾವ್ಗಾಗಿರ್ಬೋದು, ಸಲಾಡ್ಸ್ಗಾಗಿರ್ಬೋದು ಎಲ್ಲ ಸೋಯಾನ ಯೂಸ್ ಮಾಡಿದ್ರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಎಸ್ಪೆಷಲಿ ನಾನ್ ತೋರಿಸಿರೋ ತರ ಪಲಾವ್ ಮಾಡ್ಕೊಂಡು ಒಂದ್ಸಲ ನೀವು ತಿಂದ್ರೆ ಸೊ ಸಖತ್ ಟೇಸ್ಟಿ ಆಗಿರುತ್ತೆ. ಹಾಗೇನೆ ಇದು ನಿಮ್ಗೆ ಯಾರಾದ್ರೂ ವೆಜಿಟೇರಿಯನ್ ಇದ್ರೆ, ಸೊ ನಾನ್ ವೆಜ್ ತಿನ್ನಲ್ಲ ಅನ್ನೋರು, ಸೊ ಇದನ್ನ ಮಸ್ಟ್ ಟ್ರೈ ಮಾಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಬನ್ನಿ ಇವಾಗ ಊಟ ಮಾಡೋಣ. ಇನ್ನು ಮಧ್ಯಾಹ್ನದ ಲಂಚ್ ಪ್ಲೇಟ್ನ ನಾನು ಹೇಗೆ ರೆಡಿ ಮಾಡ್ಕೊಂಡೆ ಅಂದರೆ 1 ಕಪ್ ಅಷ್ಟು ನಾನು ಸೋಯಾನ ತೊಗೊಂಡಿದ್ದೀನಿ, ಸೋಯಾ ಪಲಾವ್ನ. ಅದರಲ್ಲಿ ಸೋಯಾ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಂಡಿದ್ದೀನಿ, ಅದು ನನಗೆ ಪ್ರೋಟೀನ್ ಸೋರ್ಸ್ ಆಗುತ್ತೆ. ಅದಾದಮೇಲೆ ಇನ್ನು ಎಕ್ಸ್ಟ್ರಾ ಪ್ರೋಟೀನ್ಗೋಸ್ಕರ ನಾನು ಸೊ ಇಲ್ಲಿ ಎಗ್ನ ತೊಗೊಂಡಿದ್ದೀನಿ. ನಾನಿಲ್ಲಿ 2 ಹೋಲ್ ಎಗ್ನ ತೊಗೊಂಡಿದ್ದೀನಿ ಇವತ್ತು. ಸೊ ಒಂದು ಪ್ಲೇಟು ಬ್ಯಾಲೆನ್ಸಿಂಗ್ ಆಗಿರಬೇಕು. ನಾವು ವೆಯ್ಟ್ ಲಾಸ್ ಮಾಡ್ತಾ ಇದ್ವಿ ಅಂದಾಗ ನಾವು ಪ್ಲೇಟಲ್ಲಿ ಪ್ರೋಟೀನು, ಕಾರ್ಬ್ಸು, ಫೈಬರು ಎಲ್ಲ ರಿಚ್ ಆಗಿದ್ರೇ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಂಗಂತ ವೆಯ್ಟ್ ಲಾಸ್ ಮಾಡ್ತೀವಿ ಅಂತ ಚೂರು ತಿನ್ಕೊಂಡು ಸೊ ವೆಯ್ಟ್ ಲಾಸ್ ಮಾಡೋದು ಬೇಡ. ಅದು ಮಾಡೋದ್ರಿಂದ ಸೊ ಬೇಗ ವೆಯ್ಟ್ ಲಾಸ್ ಆಗುತ್ತೆ, ಬಟ್ ಅದ್ರ ಜೊತೆ ನೀವು ನಾರ್ಮಲಾಗಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅದು ಡಬಲ್ ಗೇನ್ ಆಗಿರುತ್ತೆ. ಸೊ ಇದು ನೋಡಿ ನನ್ನ ಬ್ಯಾಲೆನ್ಸಿಂಗ್ ಲಂಚ್ ಪ್ಲೇಟ್ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಸ್ವಲ್ಪ ಪ್ರೋಬಯೋಟಿಕ್ ಕರ್ಡ್ ಕೂಡ ತೊಗೊಂಡಿದ್ದೀನಿ. ಸೊ ಇದು ಇವತ್ತಿನ ಲಂಚ್ ಪ್ಲೇಟ್ ನಂದು. ಅದಾದಮೇಲೆ ಈವ್ನಿಂಗು ಸೊ ಒಂದು ಜೀರಾ ವಾಟರ್ನ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾ ಇದ್ದೆ. ಸೊ ನನಗೆ ಜೀರಾ ವಾಟರ್ ಫೇವ್ರೆಟ್ ಅಂತಲೇ ಹೇಳ್ಬೋದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ನೈಟಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಂಜೆ ಸ್ವಲ್ಪ ರೇಷನ್ ಎಲ್ಲ ತರಕ್ಕೆ ಹೋಗಿದ್ದೆ, ಅಲ್ಲಿಂದ ಬರೋದೆಲ್ಲ ಲೇಟ್ ಆಯಿತು. ಹಾಗಾಗಿ ಸೊ ಇವತ್ತು ಜಿಮ್ ಕೂಡ ಹೋಗಲಿಲ್ಲ. ಸೊ ರೇಷನ್ ಎಲ್ಲ ತುಂಬ ಜಾಸ್ತಿ ಜನ ಇದ್ರು, ಅಲ್ಲಿ ಸರಿ ಕ್ಯೂ ನಿಂತ್ಕೊಂಡು ತಗೋಬರೋ ಸ್ವಲ್ಪ ಲೇಟ್ ಆಯಿತು. ಹಾಗೇನೆ ಸೊ ಇವತ್ತೊಂದು ಊಟ ಇತ್ತು. ಸೊ ನಮ್ಮ ಪಕ್ಕದ ಮನೆಯಲ್ಲ ಏನಪ್ಪ ಸೊ ಇವತ್ತು ನಮ್ಮ ಪಕ್ಕದ ಮನೆಯಲ್ಲಿ ಮುಂದೆಯವ್ರಿಗೆ ಹೋಗಿದ್ರಲ್ವಾ ದೇವಸ್ಥಾನಕ್ಕೆ. ಸೊ ಅಲ್ಲಿ ಹೋಗಿ ಸೊ ಕೋಳಿನ ಅಂದ್ರೆ ಇದು ಕೊಟ್ಬಿಟ್ಟು ಬಂದಿದ್ರು, ಹರಕೆ ಕೊಟ್ಬಿಟ್ಟು. ಸೊ ನಾವು ಈ ಅಂದ್ರೆ ಹಳೆ ದಿನದ ಅಂತ ಹೇಳ್ತಾರೆ, ಅಂದ್ರೆ ಯುಗಾದಿಕ್ಕಿಂತ ಮುಂಚೆನೆ ಸೊ ಮುಂದೆಯವರೆಲ್ಲ ಮಾಡ್ತೀವಿ. ನಾವ್ ಈ ವರ್ಷ ಹೋಗಿಲ್ಲ. ಸೊ ಇಲ್ಲಿನೇ ಅನಿ ಪಾಪ ಅವರು ಫ್ರೀ ಇಲ್ದಿರೋ ಕಾರಣ ಹೋಗಿಲ್ಲ. ಇಲ್ಲಾಂದ್ರೆ ನಾವು ವರ್ಷನೂ ಹೋಗಿ ಹಳೆ ದಿನದಲ್ಲಿ ಅಲ್ಲಿ ಹೋಗಿ ಮುಂದೆಯವ್ರ ದೇವಸ್ಥಾನದಲ್ಲಿ ಹೋಗಿ ಸೊ ಕೋಳಿ ಎಲ್ಲ ತಗೊಂಡೋಗಿ ಅಲ್ಲೇನೆ ಎಲ್ಲ ಬಲಿ ಕೊಟ್ಟು ಸೊ ಎಡೆ ಎಲ್ಲ ಇಟ್ಬಿಟ್ಟು ಬರ್ತೀವಿ. ಈ ಸಲ ನಾವು ಹೋಗಿಲ್ಲ, ಅವ್ರು ಹೋಗಿದ್ರು. ಹಾಗಾಗಿ ಅವ್ರು ಅಲ್ಲೇ ಎಲ್ಲ ಕೊಟ್ಬಿಟ್ಟು ಬಂದು ಇಲ್ಲಿ ಮನೇಲಿ ಅಡುಗೆ ಮಾಡಿದ್ರು. ನಮ್ಮ ಅದಕ್ಕೆ ಅಲ್ಲೇ ಊಟಕ್ಕೆ ಕರೆದಿದ್ರು. ಸೊ ಇವಾಗ ಊಟ ತಿನ್ಕೊಂಡು ಬಂದೆ. ಸೊ ಚಿಕನ್ ಫ್ರೈ ಹಾಗೇನೆ ಸ್ವಲ್ಪ ಬಿರಿಯಾನಿ ಎಲ್ಲ ತಿನ್ಕೊಂಡು ಬಂದೆ. ಸೊ ನೈಟ್ ಹೊತ್ತು ಬಿರಿಯಾನಿ ತಿಂದರೆ ನನಗೆ ಸ್ವಲ್ಪ ಡೈಜೆಷನ್ ಆಗೋದು ಕಷ್ಟ. ಸೊ ಅಂದರೆ ಒಂಥರ ಹೆವಿ ಫೀಲ್ ಆಗ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಜೀರಾ ವಾಟರ್ ಕೂಡ ಮಾಡ್ಕೊಂಡಿದ್ದೀನಿ. ಏನು ಮಾಡೋಕ್ಕಾಗಲ್ಲ. ಇವಾಗ ಬೇರೆ ಮನೆಗೆ ಹೋದಾಗ ಊಟಕ್ಕೆ ನಂಗೆ ಅದು ಬೇಡ ಇದು ಬೇಡ ಅಂತ ಹೇಳೋಕ್ಕಾಗಲ್ಲ. ಎಷ್ಟೆಷ್ಟಾಗುತ್ತೋ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ತಿನ್ಬಿಟ್ಟು ಸೊ ಬಂದೆ. ಇವಾಗ
ಈ ಜೀರಾ ವಾಟರ್ನ ಇವಾಗ ಕುಡಿಬೇಕು. ನಂಗೆ ಏನಾದ್ರೂ ಈ ಥರ ಏನಾದರೂ ಹೆವಿ ಅನ್ನಿಸ್ತಾ ಇದೆ ಅಂದರೆ ಸೊ ನನಗೆ ಜೀರಾ ವಾಟರ್ ಕೊಡೋ ತಕ್ಷಣ ಅದೊಂದು ಸ್ವಲ್ಪ ಫೀಲಿಂಗ್ ಒಂದು ಸ್ವಲ್ಪ ಫ್ರೀ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮತ್ತು ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ಮತ್ತು ನಮ್ಮ ಬೆಲೆ ಫ್ಯಾಟ್ನ ರಿಡ್ಯೂಸ್ ಮಾಡೋಕ್ಕೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಹಾಗೆ ನಾನು ವೆಯ್ಟ್ ಲಾಸ್ ಪೌಡರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದ್ರ ರಿಲೇಟೆಡೇ ಅದನ್ನು ಮೋಸ್ಟ್ ಪ್ರಾಬಬ್ಲಿ ಆದರೆ ನಾಳೆನೋ ಇಲ್ಲ ನಾಡಿದ್ದು ವಿಡಿಯೋದಲ್ಲೋ ಮಾಡಿ ಶೇರ್ ಮಾಡ್ತೀನಿ. ಸೊ ಮುಂಚೆ ಅದನ್ನು ಕುಡಿತಾ ಇದ್ದೆ, ಇವಾಗ ಖಾಲಿ ಕೂಡ ಆಗಿದೆ. ಹೇಗಿದ್ರು ನಾನು ಇವಾಗ ಫ್ರೆಶ್ ಅದ ಏನು ತೊಗೊತಾ ಇಲ್ಲ. ಹಾಗಾಗಿ ಇನ್ಸ್ಟೆಂಟ್ ಅದ್ರ ಬದಲು ಅದನ್ನು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಅದನ್ನು ಮಾಡ್ಕೊಂಡಾಗ ರೆಸಿಪಿ ಕೂಡ ಶೇರ್ ಮಾಡ್ಕೊತೀನಿ. ಸೊ ಎನಿವೇ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದೀರಿ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಾಳೆ ಹೊಸ ಬ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.